ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರದ ವ್ಲಾಗ್. ಸೊ ಮಾಡ್ತಿರೋದು ಏನಂದರೆ, ನಾವು ಒಂದು ದಿವಸಕ್ಕೆ ಎಷ್ಟು ದೇವಸ್ಥಾನ ಕವರ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಫಸ್ಟು ನನ್ನ ಮನೆಯಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದು ಹೋಟೆಲಿಂದ ಮಾಡಿದೆ. ಅಲ್ಲಿಂದ ಹೋಗ್ಬೇಕಾದ್ರೆ ಸೊ ಹಂಗೆ ತಿಂಡಿಗೆ ಅಂತ ನಿಂತ್ಕೊಂಡ್ವಿ. ಸೊ ಅದರಿಂದ ಒಂದು ವಿಡಿಯೋ ಮಾಡೋಣ, ಇಲ್ಲಿಂದ ಮಾಡ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡಿಕೊಂಡೆ. ನೋಡಿ, ಸೊ ನನ್ನ ಮಗ, ನನ್ನ ಮಗಳು, ನಾನು ಮತ್ತು ನಮ್ಮ ಅಣ್ಣನ ಮಗಳು ಇಷ್ಟು ಜನ ನಾವು ಹೋಗಿದ್ವಿ ಟೆಂಪಲ್ಗೆ. ಸೊ ತುಂಬ ಚೆನ್ನಾಗಿತ್ತು. ಈ ಥರ ದರ್ಶನ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಾಯಿತು ದರ್ಶನ. ಸೊ ಇಲ್ಲಿಂದ ನಮ್ಮದು ಪಯಣ ಸ್ಟಾರ್ಟ್ ಆಗುತ್ತೆ. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಹೊರಟ್ವಿ. ನೋಡಿ, ಇಡ್ಲಿ, ದೋಸೆ, ಮೈಸೂರು ಮಸಾಲೆ ದೋಸೆ ಅಂತ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಚೀಸೆಲ್ಲ ಹಾಕಿದ್ರು ಅದಕ್ಕೆ. ಸೊ ತುಂಬ ಸಕ್ಕತ್ತಾಗಿತ್ತು ದೋಸೆ ಎಲ್ಲ. ಅದನ್ನೇ ತೊಗೊಂಡಿದ್ವಿ ನಾವುಗಳೆಲ್ಲ. ಸೊ ಫೈನಲಿ ಹೊರಟ್ವಿ. ನೋಡಿ, ನಾನು ಫಸ್ಟ್ ಆಫ್ ಆಲ್ ಚಾಮುಂಡಿಗೆ ಅಂತ ಹೊರಟಿರಲಿಲ್ಲ. ನಾನು ಹೊರಟಿದ್ದು ಕೊರವಜ್ಜನ ನೋಡೋಕ್ಕೆ ಅಂದ್ಬಿಟ್ಟು, ಮೈಸೂರಲ್ಲಿ ಕೊರವಜ್ಜನ ದೇವಸ್ಥಾನಕ್ಕೆ ಹೋಗಬೇಕಂತ ತುಂಬ ದಿವಸದಿಂದ ಆಸೆ ಇತ್ತು ನನಗೆ. ಇನ್ಸ್ಟಾಗ್ರಾಮಲ್ಲಿ ಸೌಮ್ಯ ಅನ್ನೋರು ಆ ವಿಡಿಯೋ ಮಾಡಿ ಹಾಕಿದ್ರು, ಅಲ್ಲಿ ಹೋಗಿ ಬಂದಿದ್ದನ್ನ. ಅವಾಗಿಂದ ನಂಗೆ ತುಂಬ ಆಸೆ ಆಗಿತ್ತು, ನಂಗೆ ಹೋಗಬೇಕು, ಕೊರವಜ್ಜನ ದರ್ಶನ ಮಾಡಬೇಕು ಅಂದ್ಬಿಟ್ಟು. ಸೊ ಫೈನಲಿ ಕೊರವಜ್ಜ ನಮ್ಮನ್ನು ಕರೆಸ್ಕೊಂಡ್ರು. ಸೊ ಹಂಗೇನೆ ಇನ್ನೇನು ಮೈಸೂರಿಗೆ ಹೊರಟಿದ್ದೀವಲ್ವ, ಹೀಗೆ ಎಲ್ಲ ದರ್ಶನ, ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತೆಲ್ಲ. ಸೊ ಕ್ಯೂವಲ್ಲಿ ನಿಂತ್ಕೊಂಡ್ವಿ. 30 ರೂಪೀಸ್ದು ಟಿಕೆಟ್ ತೊಗೊಂಡ್ವಿ. 1 ಅವರ್ಗೆಲ್ಲ ನಮಗೆ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಪಲ್ಲಕ್ಕಿದ್ದು ಮೆರವಣಿಗೆ ಆಗ್ತಿತ್ತು. ಅದಂತೂ ಇನ್ನೂ ಖುಷಿ ಆಯಿತು. ಅದನ್ನೆಲ್ಲ ನೋಡಿದ್ದು ಇನ್ನೂ ಸಖತ್ತಾಗಿ ಅನ್ನಿಸ್ತು ನಮಗಂತೂ. ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬಿಡ್ತು. ಸೊ ಎಲ್ಲ ಆಯಿತು. ಬಂದು ಹಾಗೆ ನೋಡಿ, ನಮ್ಮ ಮಕ್ಕಳು, ನನ್ನ ಅಣ್ಣನ ಮಗಳೆಲ್ಲ ನೆಟ್ಕೊಂಡ್ಬರ್ತಿದ್ರು. ನಾನು ಅಲ್ಲಿ ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಮುಗಿಸ್ಕೊಂಡು ಹಾಗೆ ಸೊ ನಾವು ಇದನ್ನು ಮುಗಿಸ್ಕೊಂಡು ಹೊರಟಿದ್ದು ನಂಜನಗೂಡಿಗೆ ಅಂದ್ಬಿಟ್ಟು. ಸೊ ಬೇಗ ಎಲ್ಲದೂ ಕವರ್ ಮಾಡೋಣ. ಇಷ್ಟು ಟೆಂಪಲ್ಗೆ ಹೋಗ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಬಟ್ ಎಲ್ಲ ಕಡೆನೂ ಬೇಗ ದರ್ಶನ ಆಗಿರೋದ್ರಿಂದ ಸೊ ನಂಜನಗೂಡಿಗೆ ಹೋದ್ವಿ ನಾವು. ನಂಜನಗೂಡಿಗೆ ಹೋಗ್ಬಿಟ್ಟು ಸೊ ಅಲ್ಲೂ ರಶ್ ಏನಿರಲಿಲ್ಲ. ಟ್ಯೂಸ್ಡೇ ಹೋಗಿರೋದ್ರಿಂದ ನಾವೇನೋ ಗೊತ್ತಿಲ್ಲ, ರಶ್ ತುಂಬ ಕಮ್ಮಿ ಇತ್ತು. ನಾವು ಎದುರುಕೊಂಡೇ ಹೋಗಿದ್ವಿ. ಆಷಾಢದಲ್ಲಿ ತುಂಬ ರಶ್ ಇರುತ್ತೇನೋ ಅಂದ್ಬಿಟ್ಟೆ ಹೋಗಿದ್ದು. ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಖುಷಿನೇ ಆಗೋಯಿತು ನಮಗೆಲ್ಲ. ಸೊ ಸಖತ್ತಾಗಿತ್ತು. ಹೋಗಿದ್ದೂ ತುಂಬ ಚೆನ್ನಾಗಿತ್ತು. ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದ್ವಿ. ಸೊ ಇಲ್ಲಿಂದ ನಾವು ಹೊರಟಿದ್ದು ನಾವು ಕೊರವಜ್ಜನ ದೇವಸ್ಥಾನಕ್ಕೆ. ಸೊ ನೋಡಿ, ರೀಚ್ ಆದ್ವಿ ನಾವು. ಅಲ್ಲಿಂದ ಎಲ್ಲಾನು 1 ಅವರ್, ಅರ್ಧ ಅವರ್ ಇರೋದ್ರಿಂದ ಸೊ ಬೇಗ ಬಂದು ರೀಚ್ ಆದ್ವಿ ನಾವು. ಸೊ ಕೊರವಜ್ಜನ ದೇವಸ್ಥಾನಕ್ಕೆ ಹೋಗ್ಬಂದು 2-3 ಡೇಸ್ ಆಗಿದೆ ಅಷ್ಟೇ ನಾವು ಬಂದು. ಬಟ್ ಅದರಲ್ಲಂತೂ ಸಖತ್ತಾಗಿತ್ತು. ಅದು ಏನೋ ತುಂಬ ಒಳ್ಳೆ ಫೀಲ್ ಬರ್ತಿದೆ ನನಗೆ. ಹೋಗಿ ಬಂದಮೇಲೆ ಖುಷಿ ಆಗ್ತಿದೆ. ಏನೋ ಒಂಥರ ಸಮಾಧಾನ. ಏನೋ ಮನೇಲಿ ತುಂಬ ಪ್ರಾಬ್ಲಮ್ಸ್ ಆಗಿಬಿಟ್ಟಿತ್ತು. ಸೊ ತುಂಬ ನೆಮ್ಮದಿ ಕೊಡ್ತಿದೆ ನಿಜ. ನಾನು ಸೌಮ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ಹೋಗ್ಬೇಕಂತ ತುಂಬ ಆಸೆ ಆಗಿತ್ತು. ಫೈನಲಿ ಹೋಗ್ಬಿಟ್ಟು ಬಂದ್ವಿ, ದರ್ಶನ ಮಾಡ್ಕೊಂಬಂದಿದ್ದೀವಿ. ಸೊ ಇಲ್ಲಿ ಎಣ್ಣೆ ಚಕ್ಲಿ ಇದೆ ಅಂತೆ ಮೇಯ್ನು. ನಾನು ತೊಗೊಂಡು ಹೋಗಿದ್ದೆ. ಸೌಮ್ಯವ್ರು ತೋರಿಸಿದ್ರೋದ್ರಿಂದ ಸೌಮ್ಯವ್ರ ವಿಡಿಯೋ ನೋಡಿದ್ದೆ ನಾನು. ಸೊ ಅವರು ಹೆಂಗೆ ಹೇಳಿದರು ಹಾಗೇ ನಾನು ಡ್ರಿಂಕ್ಸು ಮತ್ತು ಚಕ್ಲಿ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಕೊಟ್ಟು ಬಂದ್ವಿ. ಸೊ ಫಸ್ಟ್ ಟೈಮ್ ಹೋಗೋದೇನು ಇರಲ್ವಂತೆ, ಬಟ್ ಆದ್ರೂ ನಾವು ತೊಗೊಂಡು ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗೀತು. ಅಲ್ಲಿ ಇದಾದಮೇಲೆ ಪಕ್ಕದಲ್ಲೇ ದೇವಸ್ಥಾನ ಇದೆ, ರಾಜಗೂಳಿ ದೇವಸ್ಥಾನ ಅಂದ್ಬಿಟ್ಟು. ಸೊ ಇದಕ್ಕೆ ಹೋಗ್ಬಿಟ್ಟು ಬಂದರೆ ಒಳ್ಳೇದಂತ ಹೇಳ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ಇಲ್ಲಿ ಇದು ಹೂವು ಕೇಳ್ಬೋದು ಮತ್ತು ತಡೆ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಫೈನಲಿ ಊಟಕ್ಕೆ ಬಂದ್ವಿ. ಹೊಟ್ಟೆ ತುಂಬ ಹಸಿತಿತ್ತು. ಸೊ ಹೋಟೆಲ್ದು ಫೋಟೋ ತಿಕ್ಕೊಳ್ಳಿಲ್ಲ ನಾನು. ಸೊ ಊಟ ಮಾತ್ರ ಸಖತ್ತಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡ್ವಿ. ಸೊ ಮ್ಯೂಸಿಯಮ್ಮಿಗೆ ಬಂದ್ವಿ. ಬರೋ ಪ್ಲ್ಯಾನ್ ಇರಲಿಲ್ಲ. ಅಲ್ಲಿ ರೋಡಲ್ಲಿ ನೋಡಿದ್ವಿ ಅಂದ್ಬಿಟ್ಟು ಸೊ ಹಾಗೆ ನನ್ನ ಮಗ ಎಲ್ಲ ಇದ್ರಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಮ್ಯೂಸಿಯಮ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ನೇಮ್ ಬಂದು ಪಯಣ ಅಂದ್ಬಿಟ್ಟು. ಸೊ ನಾನು ಇದನ್ನು ನೋಡಿದ್ದೆ ಇನ್ಸ್ಟಾದಲ್ಲೆಲ್ಲ. ಸೊ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲೇ ಬರಬೇಕಾದ್ರೆ ರೋಡಲ್ಲೇ ಇತ್ತು. ಸೊ ನೋಡ್ಕೊಂಬರೋಣ ಅಂದ್ಬಿಟ್ಟು ಹಾಗೆ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿದೆ. ಇದೆಲ್ಲ ಇನ್ಸ್ಟಾದಿಂದನೇ ನಮಗೆ ಗೊತ್ತಾಗೋದು. ತುಂಬ ಚೆನ್ನಾಗಿದೆ. ನೋಡಿ, ಮಕ್ಕಳನ್ನ ಕರ್ಕೊಂಡು ಹೋಗಿ. ಮಕ್ಕಳಿಗೆ ತುಂಬ ವೆಹಿಕಲ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರಿಗೂ ಗೊತ್ತಾಗುತ್ತೆ, ತಿಳುವಳಿಕೆ ಬರುತ್ತೆ. ಸೊ ವೆಹಿಕಲ್ ಬಗ್ಗೆ ಇಂಟ್ರೆಸ್ಟ್ ಇರೋ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಬನ್ನಿ. ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ಹೊರಟಿದ್ದೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇಲ್ಲೂ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು. ರಶ್ ಇರಲಿಲ್ಲ. ಸೊ ಇದು ಕಾಯಿ ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಕಾಯಿ ಕಟ್ಟಲಿಲ್ಲ, ಫಸ್ಟ್ ಟೈಮ್ ಹೋಗಿರೋದ್ರಿಂದ ಎಲ್ಲ ದರ್ಶನ ಮಾಡ್ಕೊಂಡು ನಾವು ಬಂದ್ವಿ. ಇನ್ನೊಂದ್ಸರಿ ಹೋದ್ರೆ ಇದೇ ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿ.